ಇನ್ಸೈಡ್ ಸುದ್ದಿಗೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತಿನ ಇನ್ಸೈಡ್ ಸುದ್ದಿಯ ಹೈಲೈಟ್ಸ್ ಅನ್ನ ಮೊದಲಿಗೆ ತೋರಿಸ್ತೀನಿ. ಮೊದಲನೇ ಸುದ್ದಿ ಇರುವಂತದ್ದು ಬ್ರಿಟನ್ನಿಂದ ಬೆಂಗಳೂರು ಸೇರಿದಂತೆ ರಾಜ್ಯಕ್ಕೆ ಬಂದವರಲ್ಲಿ 26 ಮಂದಿಗೆ ಕೊರೋನಾ ಪಾಸಿಟಿವ್ ಬಂದಿತ್ತು. ಇವರ ಜೆನೆಟಿಕ್ ಸೀಕ್ವೆನ್ಸ್ ಅನ್ನು ಪರಿಶೀಲಿಸಿದಾಗ ಈ ವೈರಸ್ನ ಜೆನೆಟಿಕ್ ಸೀಕ್ವೆನ್ಸ್ ಅನ್ನು ಪರಿಶೀಲಿಸಿದಂತಹ ಸಂದರ್ಭದಲ್ಲಿ ರೂಪಾಂತರಿ ವೈರಸ್ ಅಟ್ಯಾಕ್ ಆಗಿರುವಂಥದ್ದು ದೃಢಪಟ್ಟಿದೆ. ಮೂವರಲ್ಲಿ ರೂಪಾಂತರ ಕೊರೋನಾ ಪತ್ತೆ ಆಗ್ತಾ ಇದ್ದಂತೆಯೇ ಇನ್ನೆಷ್ಟು ಜನರಿಗೆ ಹಬ್ಬಿದೆ ಅನ್ನುವಂಥ ಆತಂಕ ಕೂಡ ಶುರುವಾಗಿದೆ. ಇನ್ನು ಎರಡನೇ ಸುದ್ದಿ ಇರುವಂತಹದ್ದು ಏರ್ಪೋರ್ಟ್ನಿಂದ ಹೋಗೋರೆಲ್ಲ ಹೋಗ್ಲಿ ಅಂತೇಳಿ ಮನೆಗೇನೋ ಕಳಿಸ್ಕೊಟ್ಟು ಸರ್ಕಾರ ಈಗ ಹುಡುಕಾಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ಒಂದು ಕಡೆಯಲ್ಲಿ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಪೊಲೀಸರಿಗೆ ಹೊಸ ಜವಾಬ್ದಾರಿಯೂ ಕೂಡ ಬಂದಿದೆ. ಈಗ 24 ದಿನದ ಬದಲು 28 ದಿನಗಳ ಕಾಲದ ಒಂದು ಕ್ವಾರಂಟೈನ್ಗೂ ಕೂಡ ಸರ್ಕಾರ ನಿರ್ಧಾರವನ್ನು ಕೈಗೊಂಡಿದೆ. ಇನ್ನು ಮೂರನೇ ಸುದ್ದಿ ಇರುವಂತಹದ್ದು ಅಪಾರ್ಟ್ಮೆಂಟ್ ನಿವಾಸಿಗಳನ್ನ ಸಾಂಸ್ಥಿಕ ಕ್ವಾರಂಟೈನ್ಗೆ ಕರೆದೊಯ್ಯೋದಕ್ಕೆ ಪ್ಲಾನ್ ಮಾಡಿತ್ತು ಸರ್ಕಾರ. ಆದರೆ ಅಪಾರ್ಟ್ಮೆಂಟ್ನಲ್ಲೇ ಕ್ವಾರಂಟೈನ್ ಆಗ್ತೀವಿ ಅಂತೇಳಿ ಪಟ್ಟು ಹಿಡಿದು ಕುಳಿತಿದ್ರು. ಇದರ ಪರಿಣಾಮವಾಗಿ ಸರ್ಕಾರವೂ ಕೂಡ ತನ್ನ ಎಡವಟ್ಟನ್ನು ಮುಚ್ಚಿಕೊಳ್ಳೋದಕ್ಕೆ ಏನು ಹೋಗಿತ್ತು ಅದು ತಲೆ ಬಾಗಲೇಬೇಕಾಯಿತು ಜನರ ಆಕ್ರೋಶದ ಎದುರು. ಈ ಎಲ್ಲ ಸುದ್ದಿಗಳನ್ನು ವಿವರವಾಗಿ ತೋರಿಸ್ತಾ ಹೋಗ್ತೀನಿ. ಈಗ ಮೊದಲನೇ ಸುದ್ದಿಯನ್ನ ಗಮನ ಹರಿಸೋಣ. ರೂಪಾಂತರ ಕೊರೋನಾ ಬೆಂಗಳೂರಿಗೂ ಕೂಡ ಕಾಲಿಟ್ಟಿದೆ. ಯಾಕಂದರೆ ಸರ್ಕಾರ ಒಂದಿಷ್ಟು ಎಡವಟ್ಟುಗಳನ್ನು ಮಾಡ್ಕೊಂಡು ಬಂದಿದೆ. ಏನೂ ಆಗಲ್ವೇನೋ ಅನ್ನುವಂತಹ ರೀತಿಯಲ್ಲಿತ್ತು. ಆದರೆ ಕಡೆಗೆ ಪರಿಶೀಲನೆಯನ್ನು ನಡೆಸಿದ ನಂತರ ಜೆನೆಟಿಕ್ ಸೀಕ್ವೆನ್ಸನ್ನು ನೋಡಿದ ನಂತರ ಈಗ ಮೂವರಿಗೆ ರೂಪಾಂತರ ಕೊರೋನಾ ಇರುವಂಥದ್ದು ಪತ್ತೆಯಾಗಿದೆ. ಇದಾದ ನಂತರ ನಡೆದಿರ್ತಕ್ಕಂತಹ ಅನೇಕ ಬೆಳವಣಿಗೆಗಳು ಕೂಡ ಇದ್ದಾವೆ. ಇವೆಲ್ಲವನ್ನು ಕೂಡ ವಿವರವಾಗಿ ತೋರಿಸೋಗ್ತೀನಿ. ಆ ಸುದ್ದಿಯನ್ನು ತೋರಿಸ್ತೀನಿ ಇವಾಗ. ಮೂವರಿಗೆ ಬಂದಿದೆ. ಅವರೆಲ್ಲರನ್ನು ಕೂಡ ನೆಟ್ ಮಾಡಿದೀವಿ. ಅವ್ರಿಗೆಲ್ರಿಗೂ ಕೂಡ ಬೇಕಾದಂತ ಚಿಕಿತ್ಸೆ ಕೊಡ್ತಾ ಇದ್ದೀವಿ. ಐಸೋಲೇಟ್ ಮಾಡಿದೀವಿ ಅವರ ಸಂಪರ್ಕಿತರಿಗೆ. ಬೆಂಗಳೂರಿಗೆ ಕಾಲಿಟ್ಟಿದೆ ಬ್ರಿಟನ್ ಭೂತ. ರೂಪಾಂತರಿಯ ಸವಾರಿ ಈಗ ಭಾರತದಲ್ಲೂ ಶುರುವಾಗಿದೆ. ಒಬ್ಬರಲ್ಲ ಇಬ್ಬರಲ್ಲ, ಮೂವರಿಗೆ ರೂಪಾಂತರಿ ಕೊರೋನಾ ಪಾಸಿಟಿವ್ ಬಂದಿದೆ. ಖುದ್ದು ಆರೋಗ್ಯ ಸಚಿವರೇ ಈ ಆಘಾತಕಾರಿ ಸುದ್ದಿಯನ್ನ ಇಂದು ಬಿಚ್ಚಿಟ್ಟಿದ್ದಾರೆ. ಕರ್ನಾಟಕದಲ್ಲಿ ಮೂವರಿಗೆ ಅಂದ್ರೆ ನಿಮ್ಹಾನ್ಸ್ನಲ್ಲಿ ಟೆಸ್ಟ್ ಆಗಿರ್ತಕ್ಕಂಥ ಪಾಸಿಟಿವ್ಸ್ ಅಲ್ಲಿ ಮೂವರಿಗೆ ಪಾಸಿಟಿವ್ ಬಂದಿದೆ. ಇಷ್ಟಕ್ಕೂ ಬ್ರಿಟನ್ನಿಂದ ಬೆಂಗಳೂರು ಸೇರಿದಂತೆ
ಅದಾಗಲೇ ಮೂವರಲ್ಲಿ ರೂಪಾಂತರ ಕೊರೋನಾ ಪತ್ತೆಯಾಗಿದ್ದು ಇನ್ನೆಷ್ಟು ಜನರಿಗೆ ಇದು ಹಬ್ಬಿದೆ ಎನ್ನುವ ಆತಂಕ ಶುರುವಾಗಿದೆ. ಶ್ರುತಿ ಜೊತೆ ಪ್ರಸನ್ನ, TV9 ಬೆಂಗಳೂರು. ಇಲ್ಲಿ ಸರ್ಕಾರ ಈಗ ರೂಪಾಂತರ ವೈರಸ್ ಪತ್ತೆ ಆಗ್ತಾ ಇದ್ದಂತೆಯೇ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಅನ್ನು ಶುರು ಮಾಡಿದೆ. ಪ್ರಾಥಮಿಕ ಸಂಪರ್ಕದಲ್ಲಿ ಯಾರಿದ್ರು, ದ್ವಿತೀಯ ಸಂಪರ್ಕದಲ್ಲಿ ಯಾರಿದ್ರು, ಇದೆಲ್ಲವನ್ನೂ ಕೂಡ ಪತ್ತೆ ಹಚ್ಚುತ್ತಾ ಇದೆ. ಇಲ್ಲಿ ಸಂಪರ್ಕ ಪತ್ತೆ ಹಚ್ಚುವಂಥದ್ದೇನೋ ನಡೆಯುತ್ತೆ ನಿಜ, ಆದರೆ ಸಂಪರ್ಕ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗದೆ ವೈರಸ್ ಇನ್ಯಾರಿಗೆಲ್ಲ ಹಬ್ಬಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಗೊತ್ತಿಲ್ಲ. ಮತ್ತೊಂದು ಕಡೆಯಲ್ಲಿ ಬ್ರಿಟನ್ನಿಂದ ವಾಪಸ್ ಬಂದವರಲ್ಲಿ ಒಂದಷ್ಟು ಜನ ಎಲ್ಲಿ ಹೋಗಿದ್ದಾರೆ ಅನ್ನೋಂತೆ ಗೊತ್ತಿಲ್ಲ. ಅವರನ್ನು ಹುಡುಕುವಂತಹ ಜವಾಬ್ದಾರಿ ಈಗ ಪೊಲೀಸರ ತಲೆ ಮೇಲೆ ಬಿದ್ದಿದೆ. ಆ ಸುದ್ದಿಯನ್ನು ತೋರಿಸ್ತೀನಿ ನೋಡಿ. ಎಡವಟ್ಟುಗಳನ್ನು ಮುಚ್ಚಿಕೊಳ್ಳೋದಕ್ಕೆ ಸಾಂಸ್ಥಿಕ ಕ್ವಾರಂಟೈನ್ ಅಸ್ತ್ರವನ್ನು ಬಳಸೋದಕ್ಕೂ ಕೂಡ ಮುಂದಾಗಿದೆ. ಆದರೆ ಇದು ಇವತ್ತು ಕಾರ್ಯರೂಪಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಯಾಕಂದರೆ ಅಪಾರ್ಟ್ಮೆಂಟ್ ನಿವಾಸಿಗಳು ಹೇಳ್ತಾ ಹೋದ್ರು, ನೀವು ದಿನಕ್ಕೊಂದು ಕಾನೂನು ಮಾಡಿದರೆ ನಾವ್ಯಾಕೆ ಅದನ್ನು ಕೇಳಬೇಕು ಅಂತೇಳಿ. ಇದರ ಪರಿಣಾಮವಾಗಿ ನಡೆದಂತಹ ಹೈಡ್ರಾಮಾ ಮತ್ತು ಅಂತಿಮವಾಗಿ ಅಪಾರ್ಟ್ಮೆಂಟ್ ನಿವಾಸಿಗಳ ಒತ್ತಾಯಕ್ಕೆ ಸರ್ಕಾರವು ಕೂಡ ಶರಣಾಗಬೇಕಾಯಿತು. ಆ ಸುದ್ದಿಯನ್ನು ತೋರಿಸಿದ್ರು.
ಅಧಿಕಾರಿಗಳು ಕ್ವಾರಂಟೈನ್ಗೆ ಬರುವಂತೆ ಕರೆಯುತ್ತಿದ್ದಂತೆ ಅಪಾರ್ಟ್ಮೆಂಟ್ ವಾಸಿಗಳ ಆಕ್ರೋಶಕ್ಕೆ ತುತ್ತಾದರು. ನಾವ್ಯಾಕೆ ಬರಬೇಕು ಎಂದು ಇಲ್ಲಿನ ನಿವಾಸಿಗಳು ಪ್ರಶ್ನಿಸಿದ್ರು. ಸರ್ಕಾರದ ವ್ಯವಸ್ಥೆಯಲ್ಲಿರುವ ಅವ್ಯವಸ್ಥೆಯನ್ನ ನೋಡಿದ್ದೇವೆ. ನಾವು ಬೇಕಿದ್ರೆ ನಮ್ಮ ಅಪಾರ್ಟ್ಮೆಂಟ್ನಲ್ಲೇ ಇರುತ್ತೇವೆ, ಹೊರಗೆ ಬರಲ್ಲ. ಸರ್ಕಾರ ದಿನಕ್ಕೊಂದು ರೂಲ್ಸ್ ಮಾಡಿದ್ರೆ ಸರಿ ಇರಲ್ಲ ಎಂದು ಎಚ್ಚರಿಕೆ ನೀಡಿದ್ರು. ನಾವು ನಮ್ಮ ಮನೇಲಿ ನಾವು ಇರ್ತೀವಿ, ನಮ್ಮ ಮೆಡಿಸನ್ನು ಅದು ಇದು ಬೇಕಾ ನಾವು ತಿಳಿಸ್ತೀವಿ, ವಿಚಾರನ ತಿಳಿಸ್ಬಿಟ್ಟು ನಾವು ಇದು ಮಾಡ್ತೀವಿ, ಹೊರತಾಗಿ ನಾವಂತೂ ಹೋಗಲ್ಲ. ಅಪಾರ್ಟ್ಮೆಂಟ್ ನಿವಾಸಿಗಳ ಮನವೊಲಿಕೆಗೆ ಬೊಮ್ಮನಹಳ್ಳಿ ವಲಯದ ಆರೋಗ್ಯಾಧಿಕಾರಿ ಡಾಕ್ಟರ್ ಸುರೇಶ್ ಮಾಡಿದ್ದ ಪ್ರಯತ್ನವೆಲ್ಲ ವಿಫಲವಾಯಿತು. ಬೇರೆ ಸಂದರ್ಭದಲ್ಲಾಗಿದ್ದರೆ ಬಲವಂತವಾಗಿ ಕರೆದೊಯ್ಯುವ ಪ್ರಯತ್ನ ನಡೆಯುತ್ತಿತ್ತೋ ಏನೋ. ಆದರೆ ಸರ್ಕಾರದ ಎಡವಟ್ಟಿನಿಂದಾಗಿಯೇ ಇದೆಲ್ಲ ನಡೆದಿರೋದ್ರಿಂದ ಜನರ ಮಾತಿಗೆ ಸರ್ಕಾರ ಕೂಡ ತಲೆಬಾಗಲೇಬೇಕಾಯಿತು. ಹೀಗಾಗಿ ಬಿಬಿಎಂಪಿ ಆಯುಕ್ತರು ಸೇರಿದಂತೆ ಮೇಲಧಿಕಾರಿಗಳ ಜೊತೆ ಸ್ಥಳದಲ್ಲಿದ್ದ ಅಧಿಕಾರಿಗಳು ಮಾತನಾಡಿದ್ರು. ಇಷ್ಟೆಲ್ಲ ಹೈಡ್ರಾಮಾ ನಡೆದ ನಂತರ 14 ದಿನಗಳ ಕಾಲ ಇಡೀ ಅಪಾರ್ಟ್ಮೆಂಟ್ ಅನ್ನ ಸೀಲ್ ಡೌನ್ ಮಾಡುವ ನಿರ್ಧಾರಕ್ಕೆ ಬಂದಿದ್ದಾರೆ. ಇಲ್ಲಿನ ನಿವಾಸಿಗಳು ಮನೆಯಿಂದ ಹೊರಬರದಂತೆ ತಡೆ ಹೇರಲಾಗಿದೆ. ಹೀಗೆ ರೂಪಾಂತರ ವೈರಸ್ ಎಂಟ್ರಿ ಕೊಡುತ್ತಿದ್ದಂತೆ ಸೀಲ್ ಡೌನ್ ಕೂಡ ಶುರುವಾಗಿದೆ. ಆದರೆ ಈಗಲೇ ಪ್ರತಿಯೊಬ್ಬರೂ ಕಟ್ಟುನಿಟ್ಟಾಗಿ ಕೋವಿಡ್ ನಿಯಮಗಳನ್ನು ಪಾಲಿಸಿದ್ರೆ ಮಾತ್ರ ರೂಪಾಂತರಿಯ ಅಟ್ಟಹಾಸಕ್ಕೆ ಬ್ರೇಕ್ ಹಾಕಲು ಸಾಧ್ಯ. ಶ್ರುತಿ, ಟಿವಿ9 ಬೆಂಗಳೂರು.